ಅದಕ್ಕೆ ನನಗೆ ಎಗ್ ಮಂಚೂರಿಯನ್ ಮಾಡಿಕೊಟ್ಟಿದ್ರಲ್ಲ, ಟೇಸ್ಟ್ ಸೂಪರಾಗಿತ್ತು. ಆದರೆ ನನಗೆ ಇವತ್ತು ಚಿಕನ್ ಮಂಚೂರಿಯನ್ ಮಾಡಿಕೊಡ್ತೀರಾ, ತಿನ್ಬೇಕು ಅನಿಸ್ತಿದೆ. ಅಷ್ಟೇ ತಾನೇ, ಯಾಕೆ ಟೆನ್ಷನ್, ಬಾ ಮಾಡಿಕೊಡ್ತೀನಿ ಇವತ್ತು ಸೂಪರ್ ಆಗಿರೋ ಚಿಕನ್ ಮಂಚೂರಿಯನ್. ವಾವ್, ಥ್ಯಾಂಕ್ ಯು ಅದಕ್ಕೆ. ಸ್ಟಾರ್ಟ್ ಮಾಡಿ, ನಾನಂತೂ ಬೇಗ ತಿನ್ನಬೇಕು. ಬಾ, ಏನೇನು ಬೇಕು ಹೇಗೆ ಮಾಡೋದಂತ ನೋಡೋಣ. ಅರ್ಧ kg ಆಗೋಷ್ಟು ಚಿಕನ್ನು, ಮೊಟ್ಟೆ, ಲಿಂಬೆಹಣ್ಣು, ಕರಿಬೇವು ಸೊಪ್ಪು, ಗರಂ ಮಸಾಲ, ಉಪ್ಪು, ಕಾರ್ನ್ಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಕಬಾಬ್ ಪೌಡರ್, ಅರಿಶಿಣ, ಅಚ್ಕಾರದ ಪುಡಿ, ಕೊತ್ತಂಬರಿ. ಒಂದು ಪಾತ್ರೆಗೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನ್ ಆಗೋಷ್ಟು ಅರಿಶಿಣ, ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು, 1-2 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ ಕಬಾಬ್ ಪೌಡ್ರು ಕೂಡ 3-4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, 1 ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ. ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ನಿಗೆ ಎಲ್ಲ ಮಸಾಲೆ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಒಂದು ಅರ್ಧ ಗಂಟೆ ಹಾಗೆ ಮುಚ್ಚಿ ಎತ್ತಿಟ್ಬಿಡೋಣ ನೆನೆಯಲಿಕ್ಕೆ. ಅರ್ಧ ಗಂಟೆ ಆಗಿದೆ. ಇವಾಗ ಗ್ಯಾಸ್ ಮೇಲೀಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಬಾಣಲಿಲಿ. ಎಣ್ಣೆ ಕಾದ್ಮೇಲೆ ನಾನು ಕಲಸಿಟ್ಕೊಂಡಿದ್ವಲ್ಲ ಆ ಚಿಕನ್ನು ಒಂದೊಂದಾಗೆ ಬಿಟ್ಕೊಂಡು ಕರ್ಕೊಳ್ಳೋಣ ಎಣ್ಣೆಯಲ್ಲಿ. ಅರ್ಧ ಬೆಂದಮೇಲೆ ಚಿಕನ್ನು ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಕರಿಬೇವು ಸೊಪ್ಪು, ಅದನ್ನು ಕೂಡ ಹಾಕಿ ಇನ್ನೊಂದು 2-3 ನಿಮಿಷ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚಿಕನ್ನ. ಸಣ್ಣ ಉರಿ ಮಾಡೇ ನಾವು ಬೇಯಿಸ್ಕೋಬೇಕು. ಇಲ್ಲ ಜೋರು ಉರಿ ಮಾಡಿಬಿಟ್ರೆ ಏನಾಗುತ್ತೆ, ನಮಗೆ ಬೆಂದಿದೆ ಅನ್ನೋ ಥರ ಕೆಂಪಾಗುತ್ತೆ, ಬಟ್ ಒಳಗೆಲ್ಲ ಬೆಂದಿರಲ್ಲ. ಹಾಗಾಗಿ ನಾವು ಮೀಡಿಯಮ್ ಉರಿ ಮಾಡಿಕೊಂಡೇ ಬೇಯಿಸ್ಕೋಬೇಕು. ಈಗ ಇದಾಗಿದೆ, ನಾವು ಪ್ಲೇಟಿಗೆ ತಕ್ಕೊಳ್ಳೋಣ ಎಲ್ಲ ಚಿಕನ್ನ. ನಾವು ಹೀಗೆ ಕೂಡ ಟೇಸ್ಟ್ ಮಾಡ್ಬೋದು, ಬಟ್ ನಾವು ಮಾಡ್ತಿರೋದು ಮಂಚೂರಿಯನ್ ಅಲ್ವಾ, ಸೊ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ಈಗ ನೋಡ್ಕೊ. ಅದಕ್ಕೆ ಏನೇನು ಬೇಕಂದರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲವರ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಎಣ್ಣೆ, ಟೊಮಾಟೊ ಸಾಸ್. ನಾನು ಚಿಕನ್ ಕರ್ಕೊಂಡಿದ್ನಲ್ಲ ಅದೇ ಬಾಣಲಿಲಿ ಸ್ವಲ್ಪ ಎಣ್ಣೆ ಉಳಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅದನ್ನೆಲ್ಲ ಸೇರಿಸಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಅದು ಕೆಂಪಾದಮೇಲೆ ನಾವು ಅದಕ್ಕೇ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಾನು ಆಲ್ರೆಡಿ ಚಿಕನ್ ಜೊತೆ ಉಪ್ಪು ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ 2-3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅಲ್ಲ, ಇದಕ್ಕೆ ನಾವು ಆ ಕಾರ್ನ್ಫ್ಲವರ್ ಮಿಕ್ಸ್ನ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ ನಾವು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಳೋಣ 1 ಸ್ಪೂನ್ ಆಗೋಷ್ಟು. ಟೊಮಾಟೊ ಸಾಸ್ ಕೂಡ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿ ಬಂದಮೇಲೆ ನಾವು ಕರೆದಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಹಾಕ್ಕೊಳ್ಳೋಣ. ಅದಕ್ಕೆ ಚಿಕನ್ನು ಗ್ರೇವಿ ಜೊತೆ ಮಿಕ್ಸ್ ಆಗಬೇಕು. ಆ ಥರ ನಾವು 1-2-3 ನಿಮಿಷ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಚಿಕನ್ನಿಗೆ ಕ್ಲೀನಾಗಿ ಹಿಡಿಬೇಕು. ಟೈಮಲ್ಲಿ ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಅದನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಒಂದು ಸಣ್ಣ ಉರಿಲಿ 2-3 ನಿಮಿಷದ ತನಕ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ ಚಿಕನ್ ಮಂಚೂರಿಯನ್. ತಗೋ ಟೇಸ್ಟ್ ಮಾಡು, ಹೇಗಿದೆ ಅಂತ ಹೇಳು. ಅದಕ್ಕೆ ಚಿಕನ್ ಮಂಚೂರಿಯನ್ ಅಂತೂ ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮಂಚೂರಿಯನ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದ್ನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.
ನಿಮ್ಮ ಆಹಾರವು ಔಷಧವಾಗಲಿ ಮತ್ತು ನಿಮ್ಮ ಔಷಧವು ನಿಮ್ಮ ಆಹಾರವಾಗಲಿ.